ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾನು ಅಲ್ಲಿಗೆ ಅದರಿಂದ ನನಗನ್ಸುವಂಥದ್ದು ಈ ಹತ್ತಿರದಿಂದ ಯಾಕೆ ಗುಂಡುಗಳು ಬಂತು ಅನ್ನೋದು ಕೂಡ ನಮ್ಮ ಪ್ರಶ್ನೆ. ಮುಖ್ಯವಾಗಿ ಇಷ್ಟಕ್ಕೆ ನಾನು ಆಗಿದ್ರೆ ಇದ್ರ ಬಗ್ಗೆ ಖಂಡನ ನಿರ್ಣಯ ಮಾಡಿದ್ದಾರೆ. ತಮಿಳುನಾಡಲ್ಲಿ DMK ಅವರು ಖಂಡನ ನಿರ್ಣಯ ಮಾಡಿದ್ದಾರೆ. ತಮಿಳರನ್ನ ಕೊಂದಿದ್ದೀರಾ ಅಂತ ಅವರು ಡೈರೆಕ್ಟ್ ಆಗಿ ಹೇಳಿದ್ದಾರೆ. ತಮಿಳರನ್ನ ಕೊಂದಿದ್ದೀರಾ ಅನ್ನೋ ಮಾತನ್ನ ಹೇಳಿದ್ದಾರೆ. ಆಮೇಲೆ ಅಲ್ಲಿ ಮುಖ್ಯಮಂತ್ರಿ ವಿಜಯನ್ ಅವರು ತಮಿಳರ ಹತ್ಯೆ ಬರ್ತಾ ಇದೆ ನೋಡಿ, ತಮಿಳರ ಹತ್ಯೆ ರಾಜ್ಯ ಸರ್ಕಾರದಿಂದ ತಮಿಳರ ಹತ್ಯೆ. ಶನಿವಾರ ನಡೆಸಿದ ಎನ್ಕೌಂಟರ್ ಅಲ್ಲಿ 3 ತಮಿಳಿಗರು ಹತ್ಯೆ ಆಗಿರುವುದು ಖಂಡನೀಯ ಎಂದು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯನ್ ಭಾನುವಾರ ರಾತ್ರಿ ತಮ್ಮ ಎಕ್ಸ್ ಖಾತೆಯಲ್ಲಿ ಹಾಕಿದ್ದಾರೆ. ಈ ಘಟನೆ ಕುರಿತು ಕರ್ನಾಟಕ ಅರಣ್ಯ ಇಲಾಖೆ ನೀಡಿರುವ ವಿವರಣೆ ಸ್ವೀಕಾರಾರ್ಹ ಅಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ನಿಮ್ಮ ಪಾರ್ಟ್ನರ್ ಅವರು, INDA ಪಾರ್ಟ್ನರ್, ಅವರೇ ಹೇಳಿದ್ದಾರೆ ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಕೊಟ್ಟಿದೆ ರಾಮಲಿಂಗಾರೆಡ್ಡಿ ಅವರು ಓದಿದ್ರಲ್ಲ ಅದು ಸ್ವೀಕಾರಾರ್ಹ ಅಲ್ಲ ಅಂತ ಹೇಳಿದ್ದಾರೆ ಅವರು. ನಾನು ಈಗ ಓದಿದೆ, ವಿಜಯ್ಗೆ ಏನು ಕನ್ಸಲ್ಟ್ ಬಂದಿತ್ತ? ಕರೆಕ್ಟ್ ಆಗಿ ಹೇಳಿದ್ರಿ. ಹಂಗಾರೆ ಲಾಯಕ್ಕಿಲ್ಲ ಅಂತಾನೆ ಅವ್ರ ಮುಖ್ಯಮಂತ್ರಿಗೆ. ನೀವ್ ಹೇಳಿದ್ರೆ ಅದನ್ನೇ ಹೇಳ್ಬಿಡ್ತೀನಿ. ರಾಮಲಿಂಗಾರೆಡ್ಡಿ ಹೇಳಿದ್ರು ವಿಜಯನ್ ಲಾಯಕ್ಕಿಲ್ಲ ಮುಖ್ಯಮಂತ್ರಿಗೆ ಅಂತಾನ. ಸಭಾಧ್ಯಕ್ಷರೇ, ಇದೇ ಕಾಲೇಜಿನ ಅಶೋಕಣ್ಣ 20 ಜನ ನೀಟ್ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡು ತೋರಿಸಲಿಲ್ಲ ಅನ್ನೋದನ್ನ 20 ಜನ ನೀಟ್ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡು ಕಾಂಗ್ರೆಸ್ ಮುಖ್ಯಮಂತ್ರಿ ಹೇಳ್ತಾರೆ ವಿಜಯನ್ ನಾಲಾಯಕ್ ಅಂತ. ಕಾಂಗ್ರೆಸ್ ಮುಖ್ಯಮಂತ್ರಿ ಹೇಳ್ತಾರೆ ವಿಜಯನ್ ನಾಲಾಯಕ್ ಅಂತ. ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಾಗ ಕಾಳಜಿ ತೋರಿಸಲಿಲ್ಲ ಅಲ್ಲ ಅಶೋಕಣ್ಣ? ಮಾನ್ಯ ಅಧ್ಯಕ್ಷರೇ, ತೋರಿಸಿದ್ರೆ ಎಲ್ಲೂ ಕೂಡ ಈ ಕಾಳಜಿ ತೋರಿಸಿಲ್ಲ ಅಶೋಕಣ್ಣ. ಅಶೋಕಣ್ಣ ಸಚಿವರು ಮಾತಾಡ್ತಾ ಇದ್ದಾರೆ, ದಯವಿಟ್ಟು ಇದೇ ಕಾಳಜಿ ಅಶೋಕಣ್ಣ ತೋರಿಸ್ತಿಲ್ಲ. ಹಾಕೊಂಡಿರೋದು ಸೇರಿ ಅವ್ರಿಗೇನು ಕನಸಲ್ಲಿ ಬಂದಿತ್ತ ಅಂತ ಕೇಳಿದೆ ಅಷ್ಟೇ. ನಾನು ಲಾಯಕ್ ನಾಲಾಯಕ್ ಬಗ್ಗೆ ನಾನು ಮಾತಾಡಿದೆ. ಸರಿ ಕನಸಲ್ಲಿ ಬಂದಿತ್ತ ಅಂತ ಕೇಳಿದೆ. ಮಾನ್ಯ ಅಧ್ಯಕ್ಷೆ ಪ್ರಾಮಾಣಿಕವಾಗಿ ಅವ್ರಿಗೆ ನ್ಯಾಯ ಒದಗಿಸಬೇಕು ಅಂತ ಇದ್ದ, ರಾಜಕೀಯ ಮಾಡಬೇಕು ಅಂತ ಇದ್ದ. ನಿಮ್ ಭಾಷಣದ ಮುಖಾಂತರ ನೀವು ಅವ್ರ ಕುಟುಂಬಕ್ಕೆ ನ್ಯಾಯ ಕೊಡಿಸಿ ಬದುಕಿಸಿ, ಆಯ್ತು, ಬದುಕಿಸಿ ನ್ಯಾಯ ಕೊಡಿಸಿದ ಅವರಿಗೆ. ಆಯ್ತು. ಮಾನ್ಯ ಅಧ್ಯಕ್ಷೆ, ಮೂರ್ ದಿನ ಏನ್ ಮಾಡ್ತಾ ಇದ್ದೀರಿ ನ್ಯಾಯ ಒದಗಿಸಕ್ಕೆ? ನ್ಯಾಯ ಬೇಕಾದ್ರೆ 3 ದಿನ ಬೇಕಾಯ್ತು ಸರ್ಕಾರಕ್ಕೆ. 3 ದಿನ ತೀರ್ಮಾನ ಕೊಡ್ಬೇಕಾಯ್ತು. 3 ದಿನದಲ್ಲಿ ಕೂಡ ಏನ್ ಕೊಟ್ಟಿಲ್ಲ ತೀರ್ಮಾನ. ಮಾನ್ಯ ಅಧ್ಯಕ್ಷೆ, ಮೊನ್ನೆ ಏನು ಚಾಮರಾಜನಗರದಲ್ಲಿ ಎನ್ಕೌಂಟರ್ ಅನೂರ್ನಲ್ಲಿ ನಡೆದಿದೆ, ಅದಕ್ಕೆ ಮಾನ್ಯ ಅರಣ್ಯ ಸಚಿವರು ಒಂದು ಸುದೀರ್ಘವಾದಂತ ಹೇಳಿಕೆ, ಚರ್ಚೆನಾ ಅಥವಾ ಕ್ಲಾರಿಫಿಕೇಶನ್ ಅಲ್ಲ, ಈಗ ಕ್ಲಾರಿಫಿಕೇಶನ್ ಅವ್ರು ಕೇಳಿದ ಉತ್ತರ ಕೊಡ್ತಾರೆ ಸರ್ಕಾರ. ಚರ್ಚೆ ಅಂದ್ರೆ ಎಲ್ರಿಗೂ ಅವಕಾಶ ಕೊಡಬೇಕು. ಈ ಕಡೆ ಅವ್ರಿಗೂ ಅವಕಾಶ ಕೊಡಬೇಕು, ಆ ಕಡೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು ಬೇರೆ ಬೇರೆ ಮಾತಾಡಿ ನಾನು ಬೇರೆ ಹೇಳ್ತೇನೆ. ನಾನು ಆಮೇಲೆ ತೊಂದರೆ ಇಲ್ಲ, ಒಂದ್ ನಿಮಿಷ, ತೊಂದರೆ ಇಲ್ಲ. ನೀವು ಮಾಡಿದ್ರೆ ಎಲ್ಲರೂ ಶಿಕ್ಷಾರ್ಹರು, ನೀವು ಸಚಿವರು, ನೀವು ಅಷ್ಟೇ. ನೀವು ಸಚಿವರು ಮಾಡಿ ನಮ್ಮ ಇಲಾಖೆ ಮೇಲೆ ಮಾತಾಡಿ, ಎಲ್ಲ ಇಲಾಖೆ ಮಾತಾಡಿ. ತಪ್ಪು ಮಾಡಿದ್ರೆ ತಪ್ಪು ಎಲ್ರದುವೆ. ನೀವು ಸಚಿವರು ಚರ್ಚೆನಾ ಕ್ಲಾರಿಫಿಕೇಶನ್? ನೀವು ರಾಮಲಿಂಗಾರೆಡ್ಡಿ ಸಂಬಂಧಪಟ್ಟಿದ್ದು ಕೇಳ್ತಾ ಇದ್ದೀವಿ. ಪ್ರಶ್ನೋತ್ತರ ಪ್ರಶ್ನೋತ್ತರ ಆದ್ಮೇಲೆ ಪ್ರಶ್ನೋತ್ತರ. ಮಾನ್ಯ ಅಧ್ಯಕ್ಷರೇ, ಸಂಕ್ಷಿಪ್ತವಾಗಿ ಕೇಳಿ, 2 ನಿಮಿಷದಲ್ಲಿ ಮುಗಿಸ್ತೀನಿ. ಮಾನ್ಯ ಅಧ್ಯಕ್ಷರೇ, ರಾಮಲಿಂಗಾರೆಡ್ಡಿ ಅವರು ಮಾನ್ಯ ಅರಣ್ಯ ಸಚಿವರು ಸುದೀರ್ಘವಾದಂತಹ ಉತ್ತರವನ್ನ ತನ್ನ ಇಲಾಖೆಯನ್ನ ಸಮರ್ಥಿಸಿಕೊಂಡು ಇವತ್ತು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ನಾನು ಆ ಘಟನೆಯಲ್ಲಿರುವಂತಹ ಅಂಶಗಳನ್ನ ಮಾನ್ಯ ವಿರೋಧ ಪಕ್ಷದ ನಾಯಕರು ಉಲ್ಲೇಖ ಮಾಡಿದ್ದಾರೆ. ನಾನು ಅದ್ರ ಬಗ್ಗೆ ಹೋಗಲ್ಲ. ಇವ್ರದೇ ಸಚಿವರು, ಸ್ವತಃ ಅರಣ್ಯ ಇಲಾಖೆ ಸಚಿವರು ಸದನದಲ್ಲಿ ಬಂದು ಬೇಟೆಗಾರರು ಅನ್ನುವಂಥ, ರೈತರು ಅಂತ ಹೇಳಲಿಕ್ಕಿಂತ ಬದಲಾಗಿ ಬೇಟೆಗಾರರು ಅನ್ನುವಂಥ ಶಬ್ದವನ್ನು ಬಳಸಿದ್ದಾರೆ. ಆ ಭಾಗದ ರೈತರನ್ನ ಬೇಟೆಗಾರರು ಅನ್ನುವಂಥ ಶಬ್ದವನ್ನು ಬಳಸಿ ಅರಣ್ಯ ಇಲಾಖೆಯವರ ರಕ್ಷಣೆಗೋಸ್ಕರ ಗುಂಡು ಹಾರಿಸಿದೀವಿ ಎನ್ನುವಂತ ಮಾತನ್ನ ಅವ್ರು ಹೇಳಿ ಅದನ್ನ ಸಮರ್ಥಿಸಿಕೊಂಡ್ರು.
ಇದೇ ಸರ್ಕಾರದ ಸಚಿವ ಸಂಪುಟದಲ್ಲಿ ಕೆಲಸ ಮಾಡ್ತಾ ಇರುವಂತ ಚಾಮರಾಜನಗರವನ್ನ ಪ್ರತಿನಿಧಿಸ್ತಾ ಇರುವಂತ ಒಬ್ಬ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಹೇಳಿಕೆಯನ್ನು ಓದ್ತೀನಿ ಅಷ್ಟೇ. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಬೇಟೆಯಾಡಿ ವಾಪಸ್ ಬರುವಾಗ ಗುಂಡು ಹೊಡೆದರು ಎಂದು ಅರಣ್ಯ ಇಲಾಖೆಯವರು ಹೇಳುತ್ತಿದ್ದಾರೆ. ಇದನ್ನು ನಂಬುವ ಸ್ಥಿತಿಯಲ್ಲಿ ನಾನು ಇಲ್ಲ. ಎನ್ಕೌಂಟರ್ ನಂತರ ಯಾರಿಗೂ ಮಾಹಿತಿ ನೀಡದೆ ಶವಗಳನ್ನು ಏಕೆ ಮೈಸೂರಿಗೆ ಸ್ಥಳಾಂತರಿಸಿದರು? ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಿ ಸತ್ಯಾಸತ್ಯತೆ ಹೊರತರಲಾಗುವುದು ಅಂತೇಳಿ ಸಚಿವ ಪುಟ್ಟರಂಗ ಶೆಟ್ಟಿ ಅವರು ಹೇಳಿಕೆ ಕೊಡ್ತಾರೆ. ಇವ್ರು ಹೇಳ್ತಾರೆ ಅರಣ್ಯ ಇಲಾಖೆಯವರ ರಕ್ಷಣೆಗೆ ಬೇಟೆಗಾರರ ಮೇಲೆ ನಾನು ಗುಂಡಾರಿಸಿದೆ ಅಂತ. ಆ ಜಿಲ್ಲೆಯ ಸಚಿವರು ಹೇಳ್ತಾರೆ ಅರಣ್ಯ ಇಲಾಖೆಯವರ ಹೇಳಿಕೆಯನ್ನು ನಾನು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಲ್ಲಿಯ ಸಂಸದರು ಹೇಳಿಕೆ ಕೊಡ್ತಾರೆ. ಒಂದು ನಿಮಿಷ, ಅಲ್ಲಿಯ ಸಂಸದರು ಹೇಳಿಕೆ ಕೊಡ್ತಾರೆ. ಅರಣ್ಯ ಅಧಿಕಾರಿಗಳು ನೀಡಿದ ಮಾಹಿತಿಯನ್ನಷ್ಟೇ ನಂಬಲು ಸಾಧ್ಯವಿಲ್ಲ. ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುನಿಂದ ಇನ್ನೊಂದು ಆಯಾಮದ ಬಗ್ಗೆಯೂ ತಿಳಿಯುತ್ತೇನೆ. ಎನ್ಕೌಂಟರ್ ಆದ ಮೇಲೆ ಮೈಸೂರಿಗೆ ಏಕೆ ಶವಗಳನ್ನು ತಂದರು ಅಂತೇಳಿ ಅಲ್ಲಿಯ ಸಂಸದ ಸುನೀಲ್ ಬೋಸ್ ಅವರು ಹೇಳಿಕೆಯನ್ನು ಕೊಡ್ತಾರೆ. ಇವ್ರದೇ ಸಚಿವರ ಹೇಳಿಕೆಗಳು ಒಬ್ಬರೊಬ್ಬರಿಗೆ ಒಂದೊಂದು ಸಾಮ್ಯತೆ ಕಂಡು ಬರ್ತಾ ಇಲ್ಲ. ಅವರೊಂದು ಹೇಳಿಕೆ ಕೊಡ್ತಾರೆ, ಇವರೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಹಾಗಾಗಿ ಸಾರ್ವಜನಿಕವಾಗಿ ನಮಗೆ ಅನುಮಾನ ಇರೋದು, ನಿಮ್ಮ ರಾಜಕೀಯದ ಮೇಲಾಟಕ್ಕೋಸ್ಕರ ಇದನ್ನ ಬೇರೆ ಕಡೆಗೆ ಸೆಳಿಬೇಕು ಅಂತೇಳಿ ಸರ್ಕಾರ ರೈತರ ಮೇಲೆ ಗುಂಡನ್ನು ಹಾರಿಸ್ತಾ ಇದೆ, ಎನ್ಕೌಂಟರ್ ಮಾಡ್ತಾ ಇದ್ದೀರಿ. ನಿಮ್ಮ ಸಚಿವ ಸಂಪುಟದಲ್ಲೇ ಒಬ್ರು ಹೇಳಿಕೆಗೆ ತಾಳೆ ಇಲ್ಲ. ಇಲ್ಲಿ ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರೊಂದು ಹೇಳ್ತಾರೆ, ಅರಣ್ಯ ಇಲಾಖೆಯ ಸಚಿವರು ಹೇಳ್ತಾರೆ. ಯಾವ್ದನ್ನ ನಂಬೇಕು ನಾವು? ಹಂಗಾರೆ MP ಅವರೊಂದೇನು ಹೇಳ್ತಾರೆ, ಯಾವ್ದನ್ನ ನಂಬೇಕು? ಈ ಹಿನ್ನೆಲೆಯಲ್ಲಿ ಮಾನ್ಯ ಅಧ್ಯಕ್ಷರೇ, ನಾನು ಬಹಳ ಬಲವಾಗಿ ಒತ್ತಾಯ ಮಾಡ್ತೇನೆ. ಇದರ ಹಿಂದೆ ಏನೋ ಒಂದು ದೊಡ್ಡವಾದಂತ ಒಂದು ಪಿತೂರಿ ಇದೆ. ತಮಿಳುನಾಡಿನ ಮುಖ್ಯಮಂತ್ರಿಗಳು ಕೊಡುವಂತ ಹೇಳಿಕೆ, ನೀವು ಕೊಡುವಂತ ಹೇಳಿಕೆ, ಅಲ್ಲಿ ರೈತರು ಕೊಡುವಂತ ಹೇಳಿಕೆ, ಆ ಮೃತರ ಪತ್ನಿಯೊಬ್ರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನು ಹೇಳಿಕೆ ಕೊಟ್ಟಿದ್ದಾರೆ? ಆ ಮೃತಪಟ್ಟಂತ ಹೇಳಿಕೆ, ಅವರ ಹೆಂಡತಿ ಹೇಳಿಕೆ ಕೊಟ್ಟಿರುವಂತದ್ದು, ನನ್ನ ಪತಿ ಜೋಳ ಕಾಯಲು ಜಮೀನಿಗೆ ಹೋಗಿ ಅಲ್ಲೇ ಮಲಗಿದ್ದರು, ಜಮೀನಲ್ಲಿದ್ದವರನ್ನು ಕರೆದೊಯ್ದು ಗುಂಡಿಟ್ಟು ಸಾಯಿಸಿದ್ದಾರೆ ಅಂತೇಳಿ ಮೃತಪಟ್ಟಂತ ಪತ್ನಿ ಹೇಳಿಕೆಯನ್ನು ಕೊಡ್ತಾರೆ. ಇಂಥ ಪರಿಸ್ಥಿತಿ ಕರ್ನಾಟಕಕ್ಕೆ ಯಾಕೆ ಬಂತು? ನಿಮ್ಮ ರಾಜಕೀಯ ಮೇಲಾಟಕ್ಕೋಸ್ಕರ ರೈತರ ಮೇಲೆ ಯಾಕೆ ಗುಂಡಾಗ್ತಾ ಇದ್ದೀರಿ ನೀವು? ಈ ಹಿನ್ನೆಲೆಯಲ್ಲಿ ದಯಮಾಡಿ ಇದನ್ನ ಸರ್ಕಾರ, ನಮ್ಮ ವಿರೋಧ ಪಕ್ಷದ ನಾಯಕರು ಇದು ಏನಾಗಬೇಕು ಅನ್ನುವಂತ ಒತ್ತಾಯವನ್ನು ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ಸಚಿವ ಸಂಪುಟದಲ್ಲಿರುವಂತಹ ಗೊಂದಲದ ಹೇಳಿಕೆಗಳ ಬಗ್ಗೆ ದಯಮಾಡಿ ಅರಣ್ಯ ಸಚಿವರು ಸ್ಪಷ್ಟೀಕರಣ ಮಾಡಿ, ರೈತರು ಇವತ್ತು ಏನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಕ್ಲಾರಿಫಿಕೇಶನ್ ಕೊಡಿ. ಸುಮ್ಮನೆ ಅರಣ್ಯ ಇಲಾಖೆಯವರು ಏನು ಹೇಳಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಅದನ್ನ ಸಮರ್ಥಿಸಿಕೊಂಡು ಇಲ್ಲಿ ಹೇಳಿಕೆಗಳನ್ನು ಕೊಡುವಂತದ್ದು ಬೇಡ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರು ಇರಿ ಒಂದ್ ನಿಮಿಷ. ನಾನು ಹೇಳ್ಬಿಟ್ಟು ನನ್ನ ಹೆಸರು ಬಂದದಲ್ಲಿ ನಾನು ಹೇಳಿದ್ಮೇಲೆ ನಿಮ್ಗೆ ಕೇಳಿದ್ರೆ ಅಧ್ಯಕ್ಷರೇ ಒಂದ್ ನಿಮಿಷ ನನ್ನ ಕ್ಷೇತ್ರ ಇರಿ. ನಾನು ಹೇಳಿ ಈಗ ಮಾಡ್ತಾರೆ. ನಾವು ಕೇಳಿ ಒಂದ್ ನಿಮಿಷ ಕೇಳ್ಬಿಡ್ತೀನಿ. ಅವ್ರ ಹೆಸರು ಉಲ್ಲೇಖ ಆಗಿದೆ, ಮಾತಾಡಕ್ ಬಿಡಿ. ಅವ್ರ ಹೆಸರು ಉಲ್ಲೇಖ ಆಗಿದೆ, ಅವ್ರು ಮಾತಾಡ್ಬೇಕು, ಕ್ಲಾರಿಫೈ ಕೊಡ್ಬೇಕು, ಕ್ಲಾರಿಫಿಕೇಶನ್ ಮಾಡ್ಬೇಕು. ಅವ್ರ ಹೆಸರು ಉಲ್ಲೇಖ ಆಗಿದ್ದಕ್ಕೆ ಅವ್ರು ಏನೇ ಹೇಳ್ತಾರೆ ಮಾತಾಡಕ್ಕೆ ಅವ್ರು ಆದ್ಮೇಲೆ ಕೊಡ್ತೀವಿ. ಅಲ್ಲ, ಸುನೀಲ್ ಕುಮಾರ್ ಅವರ ಹೆಸರು ಮಾತಾಡ್ರಿ. ಪುಟ್ಟರಂಗ ಶೆಟ್ಟಿ ಅವ್ರ ಹೆಸರು ಉಲ್ಲೇಖ ಪುಟ್ಟರಂಗ ಶೆಟ್ಟಿ ಮಾತಾಡ್ರಿ. ಸರ್ ಅಧ್ಯಕ್ಷರೇ ಮಾತಾಡಿ. ಪುಟ್ಟರಂಗ ಶೆಟ್ಟಿ ಅವ್ರು ಮಾತಾಡಿ. ನೀವು ಅವ್ರು ಮಾತಾಡಿದ ಮೇಲೆ ಕೊಡ್ತೀನಿ ನಿಮ್ಗೆ. ಮಾತಾಡಿ. ಅವತ್ತು 15ನೇ ತಾರೀಕು ಸ್ವತಂತ್ರ ದಿನಾಚರಣೆ. ನಾನು ಅವತ್ತು ಬಾವುಟ ಏರಿಸಿ ಒಂದು 11:15 ನನಗೆ ಮೆಸೇಜ್ ಬಂತು, ಈ ಥರ ಅನ್ನೂರಿನಲ್ಲಿ 3 ಜನಕ್ಕೆ ಎನ್ಕೌಂಟರ್ ಆಗಿದೆ ಅಂದಮೇಲೆ ನಾನು ಏನಾಯಿತು ಅಂತ ವಿಚಾರಿಸ್ಕೊಂಡು ನೇರವಾಗಿ ಮೈಸೂರಿಗೆ ಹೋಗಿ ಅಲ್ಲಿ ಕೆಲವೆಲ್ಲ ತಿಳ್ಕೊಂಡಾಗ ಅಲ್ಲಿ ಕೇಳಿದಾಗ ನಾನು ಹೇಳಿದೆ. ಅದಾದಮೇಲೆ ನಾನು ರಾಣಾಯದಲ್ಲಿ ಇನ್ನೊಬ್ಬನು ತಪ್ಪಿಸ್ಕೊಂಡ್ರವನು ಅಲ್ಲಿದ್ದ, ಅವನ್ನೂ ವಿಚಾರಿಸ್ತಿ. ಆಗ ಹೇಳಿದೆ, ಅವನೊಂಥರ ಹೇಳಿಕೆ ಕೊಡ್ತಾನೆ, ಇವನೊಂಥರ ಹೇಳಿಕೆ ಕೊಡ್ತಾನೆ, ಇವರಿಬ್ಬರದ್ದು ನಂಬಕ್ಕಾಗಲ್ಲ. ನಾವು ನ್ಯಾಯಾಂಗ ವಿಚಾರಣೆಗೆ ಒಳಪಡಿಸ್ತೀವಿ, ಅಲ್ಲಿ ಸತ್ಯಾಸತ್ಯತೆ ಬಂದಮೇಲೆ ಅದರ ಮೇಲೆ ಏನು ಕ್ರಮ ತಗೋತೀವಿ ಅನ್ನೋ ಮಾತನ್ನು ಹೇಳಿದ್ದೀನಿ ನಾನು. ಹಾಗಂದ್ಬಿಟ್ಟಿಗೆ ಇಬ್ಬರೂ ಅಲ್ಲಿ ಹೇಳಿಕೆನೂ ಅದೇ ರೀತಿ ಬಂದದ್ದು. ಆಗತ್ತ ಅವ್ರು ಹೇಳ್ತಿ ಸಮಸ್ಯೆಗೆ ಹೋಗಿದ್ದ ಅಂತಂದ್ರೆ 5 ಗಂಟೆನಾಗ ಸಮಸ್ಯೆಗೆ ಹೋಗ್ತಾರೆ ಅಧ್ಯಕ್ಷರೇ. ಎಲ್ಲನೂ ತಿಳ್ಕೋಬೇಕಾಗ್ತದೆ ನಾವು. ಆತಿಗೆ ಹೇಳಿಕೆ ಕೊಟ್ಟಿರೋದು ಇರ್ರಿ ಹಾಗೆಲ್ಲ ನೀವು ಹೇಳಿದ್ರೆ ಆಗಲ್ಲ. ಕಾರ್ಡ್ ನೋಡಕ 5 ಗಂಟೆ 10 ರಾತ್ರಿನಾಗ ಅದು ಅಭಯಾರಣ್ಯ. ಅದು ಅಭಯಾರಣ್ಯ ರೀ. ಹಂಗಾಗಿ ಹೇಳಿಕೆ ಕೊಟ್ಟೇವಿನ ಇದು ಫಾರೆಸ್ಟ್ನವ್ರು ಹೇಳೋದು ಸರಿ ಇಲ್ಲ, ಇವ್ರು ಸರಿ ಅಂತ ಹೇಳಿಲ್ಲ. ಬಟ್ ಅವರು
ಅವ್ರ ಹೇಳಿಕೆನೂ ನಾನು ಒಪ್ಕೊಂಡಿಲ್ಲ, ಇವ್ರ ಹೇಳಿಕೆ ನಂಬ್ಕೊಂಡಿಲ್ಲ. ಬಟ್ ಏನೋ ಅಂತಂದರೆ ಇವತ್ತು ನ್ಯಾಯಾಂಗಕ್ಕೆ ಕೊಟ್ಟಿದ್ದೀವಿ, ತೀರ್ಮಾನ ಆಗಲಿ, ಅಂದಮೇಲೆ ಯಾವಾಗ ಆಗ್ತದೆ ಆದಮೇಲೆ ಅದ್ರ ಮೇಲೆ ಆಕ್ಷನ್ ತಗೊಳ್ಳೋದಾಗ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ಸ್ವಾತಂತ್ರ್ಯ ಬಂದಿದ್ದ ದಿನ ಇವತ್ತು 3 ಜನನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಅವ್ರು ಯಾರೇ ಆಗಿರ್ಬೋದು, ಇವ್ರು ಕೊಲೆ ಮಾಡಕ್ಕೆ ಇವ್ರಿಗೆ ಹಕ್ಕೇನಿದೆ, ರೈಟ್ಸ್ ಏನಿದೆ, ಶೂಟ್ ಮಾಡಕ್ಕೆ ಇವ್ರಿಗೆ ಏನ್ ನೈತಿಕತೆ ಇದೆ? ರಕ್ಷಣೆ ಬೇಕು ಅಂದ್ರೆ ಮಂಡಿಯಿಂದ ಕೆಳಗೊಡಿಬೇಕು, ಎಲ್ಲಿ ಗುಂಡಾರಿಸಬೇಕು ಅಂತಕ್ಕಂಥದ್ದು ಅವ್ರಿಗೆ ವಿಧಿಗಳಿದೆ, ವಿಧಾನಗಳಿದೆ. ಅದನ್ನ ಬಿಟ್ಟು ಇವರು ಅವ್ರಿಗೆ ಏಕಾಏಕಿ ಫೈರ್ ಅವ್ರ ಎದೆಗೆ ಹೋಗೋ ಅಂತ ರೀತಿಯಲ್ಲಿ, ನಾಟ ರೀತಿಯಲ್ಲಿ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಹತ್ರದಿಂದ ಫೈರ್ ಮಾಡಿದ್ದಾರೆ ಅಂತಕ್ಕಂಥದ್ದು ಸಂಶಯ ಇದೆ. ಆಮೇಲೆ 4ನೇ ವ್ಯಕ್ತಿ ಯಾರವನು ಮಹಿಮಾ ದಾಸ್ ಅಂತಕ್ಕಂಥವನು ಹಾಸ್ಪಿಟಲ್ ಇದ್ದವನು ಎಲ್ಲಿಗೆ ಹೋದ ಅಂತಕ್ಕಂಥದ್ದು ಒಂದು ನಮ್ಗೆಲ್ಲರಿಗೂ ಕೂಡ ಅನುಮಾನ ಇದೆ. ಆತ ಅಲ್ಲಿದ್ದಿದ್ರೆ ಎಲ್ಲ ನ್ಯಾಯ ಇರ್ತಕ್ಕಂಥ ವಾಸ್ತುಸ್ಥಿತಿ ಹೇಳ್ತಿದ್ದ ಅಂತಕ್ಕಂಥದ್ದನ್ನ ಮರೆಮಾಚಲಿಕ್ಕೆ ಏನಾರು ಅರಣ್ಯ ಇಲಾಖೆಯವರು ಅವನ್ನೆಲ್ಲರೂ ಬೇರೆ ಕಡೆ ಇಟ್ಟಿದ್ದಾರೆ ಅಂತಕ್ಕಂಥ ಸಂಶಯ ನಮ್ಮೆಲ್ಲರಿಗೂ ಕೂಡ ಮೂಡಿದೆ. ಖಂಡಿತ ಈ ರೀತಿ ಜನಗಳ ಮೇಲೆ ಯಾವುದೇ ಒಬ್ಬ ವ್ಯಕ್ತಿ ಆಗ್ಬೋದು, ಅವನು ಕ್ರಿಮಿನಲ್ಲೇ ಆಗಿರ್ಲಿ, ಕೊಲೆಗಾರನೇ ಆಗಿರ್ಲಿ, ಅವನ್ನ ದಂಡಿಸ್ತಕ್ಕಂಥದಕ್ಕೆ ಕಾನೂನು ರೀತಿ ನ್ಯಾಯಾಲಯ ಇದೆ. ನ್ಯಾಯಾಲಯ ಕೊಟ್ಟಂತ ತೀರ್ಪಿಗೆ ಬದ್ಧವಾಗ್ಬೇಕು. ಬಿಟ್ರೆ ಇವ್ರು ಏಕಾಏಕಿ ಫಾರೆಸ್ಟ್ನವರು ಗುಂಡಾರಿಸ್ಲಿಕ್ಕೆ ಇವ್ರು ಯಾರ ಅಧಿಕಾರ ಕೊಟ್ಟವರು? ದಯಮಾಡಿ ಇದನ್ನ ಒಳ್ಳೆಯ ರೀತಿಯಲ್ಲಿ ಇದು ತನಿಖೆ ಆಗಬೇಕು ಅಂತಕ್ಕಂಥ ಒತ್ತಾಯ ನಮಗಿದೆ. ಅಲ್ಲಿ ಪರಿಹಾರನೂ ಕೂಡ ಇವ್ರೇನು ಕೊಟ್ಟಿದ್ದಾರೆ ಸರ್ಕಾರ, 5 ಲಕ್ಷ ರೂಪಾಯಿ ಒಬ್ಬೊಬ್ಬರು ಜೀವಕ್ಕೆ 5 ಲಕ್ಷ ಬೆಲೆ ಕಟ್ತಿರಲ್ಲ ಬಾಲು ಅವರೇ. ಇತ್ತ ವಿಧಾನ ಪರಿಷತ್ನಲ್ಲೂ ಪ್ರತಿಧ್ವನಿಸಿದಂತ ಹನೂರು ಎನ್ಕೌಂಟರ್ ಪ್ರಕರಣ, 3 ಜನರನ್ನ ಅಮಾನವೀಯವಾಗಿ ಎನ್ಕೌಂಟರ್ ಮಾಡಲಾಗಿದೆ, ಇನ್ನು ನೇರವಾಗಿ ಗುಂಡಿಕ್ಕಿ ಕೊಲ್ಲಲಾಗಿದೆ, ತಹಶೀಲ್ದಾರರ ಮೂಲಕ ತನಿಖೆ ಸರಿಯಲ್ಲ, ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಸಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಸರ್ಕಾರ ಇದಕ್ಕೆ ಉತ್ತರ ಕೊಡಲೇಬೇಕು ಅಂತೇಳಿ ಚಲವಾದಿ ನಾರಾಯಣ ಸ್ವಾಮಿ ಪಟ್ಟು ಹಿಡಿದ್ರು. ಸರ್ಕಾರದ ಅಧಿಕಾರಿಗಳ ಕಡೆಯಿಂದ ಆಗಿದೆ, ಸರ್ಕಾರದ ನೌಕರರ ಕಡೆಯಿಂದ ಆಗಿದೆ. ಇದು ಕೊಳ್ಳೇಗಾಲ ತಾಲೂಕಿನಲ್ಲಿ ಇದು ಒಂದು ರೀತಿಯ ಅಮಾನವೀಯ ಮತ್ತು ನೇರವಾಗಿ ಅವರನ್ನ ಗುಂಡಿಕ್ಕಿ ಕೊಲ್ಲಲಾಗಿದೆ. ಅವರೇನಾದ್ರೂ ಇವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತಂದ್ರೆ, ಈಗ ವಿರೋಧ ಪಕ್ಷ ನಾಯಕರೇ ಫಸ್ಟ್ ಕ್ವಶನ್ ತಗೊಳ್ಳೋಣ, ಅದಾದ್ಮೇಲೆ ಅವಕಾಶ ಮಾಡಿಕೊಡ್ತೀನಿ. ನೋಡಿ, ಅಲ್ಲಲ್ಲ ಸದನ ನಡೆಯತಕ್ಕಂತ ಸಂದರ್ಭದಲ್ಲಿ ಆಗಿರೋದ್ರಿಂದ ನಿಮಗೆ ಬೇರೆ ಯಾವುದಕ್ಕೂ ನೀವು ಕ್ವಶನ್ ಆನ್ಸರ್ ತಗೋಬೇಡಿ ಅಂತ ನಾವು ಹೇಳೋದಿಲ್ಲ. ಇದಕ್ಕೆ ಸರ್ಕಾರ ಮೊದಲು ಅವರನ್ನು ಹೇಳಿಕೆಯನ್ನು ಮಾಡಲಿ. ಈಗ ಇಮಿಡಿಯೇಟ್ಲಿ ಅದನ್ನ ತಹಸೀಲ್ದಾರರಿಗೆ ಒಪ್ಪಿಸಿದ್ದಾರೆ ಒಂದು ಎನ್ಕ್ವೈರಿಗೆ. ಇದು ಸಾಧುವಾದುದಲ್ಲ. ನಮಗೆ ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು. ಆದ್ರಿಂದ ಈಗ ಮೊದಲು ಸರ್ಕಾರ ಅದನ್ನು ಹೇಳಿಕೆ ಮಾಡಿ, ಅದ ನಂತರ ಕ್ವಶನ್ ಆನ್ಸರ್ ಇಲ್ಲ. ದಯಮಾಡಿ ಪರಿಗಣಿಸಿದ್ರೆ 10 ಲಕ್ಷ ಕೊಟ್ಟು ಅರ್ಥ ಮಾಡಿ ಹೇಳಿದ್ದೀರಾ. ದಯವಿಟ್ಟು ನೀವು ಹೇಳಿದ್ದೀರಾ, ನಾನು ಸರ್ಕಾರ ಉತ್ತರ ಕೊಡ್ತೀನಿ. ನಾನು ಕೂತ್ಕೊಳ್ಳಿ, ನಾನು ಮಾತಾಡ್ತಾ ಇರುವಾಗ ನೀವು ಎದ್ದು ನಿಂತ್ಕೊಳ್ತೀರಾ? ಅಲ್ಲಲ್ಲ ನೀವು ನಿಂತ್ಕೊಳ್ಳೋದು ಸರಿಯಲ್ಲ. ಅಲ್ಲಲ್ಲ ಅಲ್ಲ, ಅಲ್ಲ, ಹೋದವ್ರನ್ನೆಲ್ಲ ನೀವು ಶೂಟ್ ಮಾಡ್ತಾ ಹೋಗ್ಬಿಟ್ರೆ ಏನ್ ಫಾರೆಸ್ಟ್ ಎಲ್ಲ ಉಳಿದು ಬಿಡ್ತಾ? ಇವತ್ತು ಫಾರೆಸ್ಟ್ ಕಾಡುಗಳ್ಳರು ಯಾರು ಅಂತಂದ್ರೆ ಕಾಡನ್ನ ಕಾಯುವ ಅಧಿಕಾರಿಗಳೇ ಕಳ್ಳರು. ಕೊಲ್ಲುದು ಅಂತ ಹೇಳಿದ್ರೆ ಅದನ್ನ ಬಿಟ್ಟು ಈ ರೀತಿ ಅಮಾನುಷವಾಗಿ ಅವರು ಅಲ್ಲ, ಪ್ರಶ್ನೋತ್ತರ ಮಾಡುವ ನಿಮ್ಗೆ, ಅಲ್ಲ ಕ್ವಶನ್ ಮಾಡುವ ನಿಮ್ಗೆ, ಅಲ್ಲ ಕ್ವಶನ್ ಬೇಗ ಮಾಡುವ ನೀವು. ಮತ್ತೆ ನೀವು ಅದನ್ನು ಒಪ್ಕೊಂಡು ಬಂದ್ಮೇಲೆ ನೀವು ನಾನು ಪ್ರಶ್ನೋತ್ತರಕ್ಕೆಲ್ಲ ತೆಗೆದುಕೊಂಡು हेमलता नायक मूठ कर देंगे. केशव प्रसाद विवेकानंद ಅವರು